ದಸರಾಗಂತ ಶಾಪಿಂಗ್ ಹೋದದ್ ನಾನು ವಾಪಸ್ ಮನೆಗೆ ಬಂದದ್ದೆ ಸರಿ ಬೈಸ್ಕೊಂಡೆ. ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಮಮ್ಮಿ ಮಾಡಿದಂಥ ಉದ್ದಿನ ವಡೆ ತಿಂತ ಅದೊಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ಇದೇ ವಡೆಗೆ 30 ರೂಪಾಯಿ ಕೊಡ್ತಿದ್ನಲ್ಲ ನಾನು ಅಂತ ನೆನ್ಸ್ಕೊಂತ ರೆಡಿಯಾಗಿ ಹಾಗೆ ಮಾರ್ಕೆಟ್ ಕಡೆ ಹೊರಟ್ಬಿಟ್ಟೆ. ಸುಮಾರು ಜನ ಕೇಳ್ತಿದ್ರು ನೀನು ಯಾಕೆ ಈ ಥರ ಚಪ್ಪಲ್ ಹಾಕ್ತೆ ಅಂತ ಹೇಳಿ. ಎಂತಕಂದ್ರೆ ನಾ ಹೊರಗಡೆ ಹೋಗ್ಬೇಕಂದ್ರೆ ಈ ಥರ ನೀರು ಕೊಚ್ಚೆನೆಲ್ಲ ದಾಟ್ಕೊಂಡೇ ಹೋಗಬೇಕು. ನನ್ನ ಲೈಫ್ ಸ್ಟೈಲ್ಗೆ ಸೆಟ್ ಆಗೋದು ಈ ಥರ ಸ್ಯಾಂಡಲ್. ಸೊ ನಾ ಇದನ್ನೇ ಪರ್ಚೇಸ್ ಮಾಡಿದ್ದೆ. ನೆಕ್ಸ್ಟ್ ನಾವು ಹೋದದ್ದೇ ಹೂವಿನ ಅಂಗಡಿಗೆ. ಹಬ್ಬ ಬಂತಂದ್ರೆ ಸಾಕು ಹೂವಿನ ರೇಟ್ ಎಲ್ಲ ಗಗನ್ಗೆ ಹೋಗಿರ್ತದೆ. ಅದು ಗಗನ್ಕರು ಹೋಗ್ಲಿ ದುಬೈಗರು ಹೋಗ್ಲಿ, ಹಬ್ಬದ ದಿನ ಹೂ ತರುದೇ ಮತ್ತೆ ಪೂಜೆನ ಗ್ರ್ಯಾಂಡ್ ಆಗಿ ಮಾಡುದೆ. ಹಬ್ಬದಲ್ಲೆಲ್ಲ ಬಾಗಿನ ಕೊಡೋದು ಇರತ್ತೆ. ಬರುವಾಗ ಬ್ಲೌಸ್ ಪೀಸ್ ತಗೊಬನ್ನಿ ಅಂತ ಮಮ್ಮಿ ಹೇಳಿದ್ರು. ಆದ್ರೆ ಬ್ಲೌಸ್ ಪೀಸ್ ತರೋಕ್ ಹೋದ್ ನಾನು ತಂದಿದ್ದು ಸೀರೆನ. ಹುಡುಗಿರೆಲ್ಲ ಹಾಗೆ ಅಲ್ಲ, ಅನ್ಕೊಂಡ್ ಹೋಗೋದೇ ಒಂದು, ಅಲ್ಲಿ ಹೋಗಿ ಮಾಡೋದೇ ಒಂದು. ನೀವೇನಂತೀರಾ ಇದಕ್ಕೆ? ಹೂ ತಗೊಂಡಾಯ್ತು, ಹಣ್ಣು ತರಕಾರಿ ತಗೊಳ್ವಾ ಅಂತ ಮೂರ್ಕಟ್ಟೆಗೆ ಬಂದೆ. ತಂಗಿ ಅಂತ ಕರ್ದಂಗಾಯ್ತು. ಯಾರು ಅಂತ ನೋಡಿದ್ರೆ ಇಲ್ಲಿ ಹೂ ಮಾರೋರು ಹೂ ತಗೊಳ್ಳೆ ತಂಗಿ ಇವತ್ತು ಪೂಜೆ ಅಲ್ಲ ಅಂತ ಹೇಳಿ ತಾಗ್ಬಿಟ್ಟಾರೆ. ಇಲ್ಲಿ ಹೂ ಮಾರೋರು, ಮೀನ್ ಪೆಟ್ಟಿಲ್ ಮೀನ್ ಮಾರೋರು ಯಾವ ಸೇಲ್ಸ್ ಪರ್ಸನ್ಗಿಂತ ಕಡಿಮೆ ಏನಿಲ್ಲ. ಹೇಳ್ಬೇಕಂದ್ರೆ ವರ್ಲ್ಡ್ಸ್ ಬೆಸ್ಟ್ ಸೇಲ್ಸ್ ಪರ್ಸನ್ಸ್ ಎಲ್ಲ ನಮ್ಮೂರಲ್ಲೇ ಇರೋದು. ನಂಗೆ ಹಸಿರು ಬಳೆ ಬೇಕಿತ್ತು, ಅದನ್ನು ತಗೊಂಡೆ. ಅದ್ರ ಜೊತೆಗೆ ಮನೆಗೆ ಏನೇನು ಬೇಕೋ ಎಲ್ಲದನ್ನೂ ತಗೊಂಡು, ದಸರಾ ಆಗಿರೋದ್ರಿಂದ ಮಾರ್ಕೆಟಲ್ಲಿರುವಂಥ ಎಲ್ಲ ಟೆಂಪಲ್ಸಲ್ಲೂ ಲೈಟಿಂಗ್ಸ್ ಮತ್ತು ಡೆಕೋರೇಷನ್ ಮಾಡಿರ್ತಾರೆ. ಅದನ್ನ ನೋಡಿಕೊಂಡು ದೇವ್ರಿಗೆ ಕೈ ಮುಗಿದು ಪಕ್ಕದಲ್ಲಿರುವಂಥ ಕಿಣಿ ಕೋಲ್ಡ್ ಡ್ರಿಂಕ್ಸ್ಗೆ ಹೋದೆ. ದೂದ್ ಕೋಲ್ಡ್ ಆರ್ಡರ್ ಮಾಡಿದ್ದೆ. ಕೋಲ್ಡ್ ಮತ್ತು ಸ್ವೀಟ್ ಅಷ್ಟೇ ಅನಿಸ್ತು. 6/10 ಕೊಡ್ಬೋದು. ಅದನ್ನು ಕುಡ್ಕೊಂಡು ಅಲ್ಲಿಂದ ಹೊರಟೆ. ಅದೇನೇ ಇರಲಿ, ನಾಡ ಹಬ್ಬ ದಸರಾ ಅಂತ ಬಾಯ್ಪಾಟ್ ಹಾಕೊಂಡು ಶಾಲೆಗೆ ಹೋಗ್ತಿದ್ದು ನಾನು ಈಗ ದಸರಾಗೆ ನಂದೇ ದುಡ್ಡಲ್ಲಿ ಶಾಪಿಂಗ್ ಮಾಡುವಷ್ಟು ಆಗಿದ್ದೀನಲ್ಲ, ಅದೇ ಒಂಥರ ಖುಷಿ. ಅದೇ ಖುಷಿಲಿ ಮನೆಗೆ ಬಂದರೆ ಮಮ್ಮಿ ಮನೆಗೆ ಬೇಕಾದಂಥ ಹಾಲು ತಂದ್ಯಾ ಅಂತ ಕೇಳಿದ್ರು. ನಾನು ನೋಡಿದ್ರೆ ದೂದ್ ಕೋಲ್ಡ್ ಕುಡ್ಕೊ ಬಂದೆ, ಹಾಲೇ ಮರ್ತು ಬಂದ್ಬಿಟ್ಟೆ. ಅದಕ್ಕೆ ಸರಿ ಬೈದ್ರು. ಇರಲಿ ನಾನಂತೂ ಹಬ್ಬನ ಚೆನ್ನಾಗಿ ಆಚರಣೆ ಮಾಡ್ತೀನಿ. ನೀವು ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ.